ಪರಮ ಶ್ರೇಷ್ಠವಾದ ಆತ್ಮ ನಮ್ದಾದ್ರೆ ಪರಮಾತ್ಮ ನಮ್ಮೊಳಗೇ ಇರ್ತಾನೆ. ನಮಸ್ಕಾರ ಬಾಸು, ನಾ ಇವತ್ತು ಬಂದೀನಿ ಪುಷ್ಪ 2 ಮೂವಿ ರಿವ್ಯೂ ಜೊತೆ. ಆ್ಯಕ್ಚುಲಿ ನಿನ್ನೆನೇ ರಿವ್ಯೂ ಹಾಕಬೇಕಿತ್ತು, ಬಟ್ ನಾನು ಸ್ವಲ್ಪ ಬಿಸಿ ಇದ್ದೀನಿ, ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಇತ್ತು. ಸೊ ಫುಲ್ ಡೇ ಅಲ್ಲೇ ಹೋಯಿತು. ಬಟ್ ಆದರೂ ನಾನು ನೈಟ್ ಶೋ ಮೂವಿ ನೋಡೀನಿ. ಮೂವಿ 3 ತಾಸು 20 ನಿಮಿಷ ಇದ್ದಿದ್ದಕ್ಕೆ ಸೊ ಮೂವಿನೂ ಲೇಟ್ ಆಗಿತ್ತು. ಸ್ಟಾರ್ಟ್ ಆಗೋದು 10:30ಗೆ ಸ್ಟಾರ್ಟ್ ಆಯಿತು. 10:30ಇಂದ 2:30 ಮುಗಿದು ನಾವು ಆಲ್ಮೋಸ್ಟ್ 3 o'clock ಮನೆಗೆ ಬಂದ್ವಿ. ಸೊ ನೈಟ್ ಅದು ರಿವ್ಯೂ ಹಾಕೋಕ್ಕಾಗಲ್ಲ. ಸೊ ಈಗ ವಿಡಿಯೋ ಮಾಡಿ ಈಗ ರಿವ್ಯೂ ಹಾಕಕತ್ತೀನಿ. ಸೊ ಕೆಲವೊಂದು ರಿವ್ಯೂಗಳನ್ನ ನೋಡೀನಿ ನಾನು. ಆಮೇಲೆ ನೆಕ್ಸ್ಟ್ ಕೆಲವೊಬ್ಬರು ಅಂದ್ರೆ ಥಿಯೇಟ್ರಿಂದ ಹೊರಗೆ ಬರೋದು ಮುಂದೆ ಹೇಳಿದ ರಿವ್ಯೂಗಳು ನೋಡಿದೆ. ಸೊ ಎಷ್ಟೋ ರಿವ್ಯೂಗಳು ನನಗೆ ಫೇಕ್ ಅನಿಸಿದ್ದು, ಕೆಲವೊಂದಿಷ್ಟು ರಿವ್ಯೂಗಳು ಅಷ್ಟು ಜೆನ್ಯೂನ್ ಅನಿಸಿದ್ದು. ಯಾಕಂದ್ರೆ ನಮ್ಮ ಕನ್ನಡಿಗರು ಓಕೆ, ನಮ್ಮ ಕರ್ನಾಟಕಕ್ಕೆ ಬಂದವ್ರ ಪ್ರಮೋಷನ್ ಮಾಡಿಲ್ಲ, ಕನ್ನಡ ಅಂದರೆ ನಮ್ಮ ಬೆಂಗಳೂರಿಗೆ ಬರ್ತಾನೆ ಇದ್ದಿದ್ರು, ಬಟ್ ಅವ್ರು ಮಾಡೋಕ್ಕಾಗಿಲ್ಲ. ಸೊ ಅದು ಕೆಲವೊಂದು ರೀಸನ್ ಇರ್ಬೋದು, ಅವ್ರ ಇಂಟೆನ್ಷನಲ್ ಇರ್ಬೋದು. ಅದನ್ನು ಬಿಟ್ಟು ನಾವು ಮೂವಿ ಥರ ನೋಡಬೇಕು. ಯಾಕಂದ್ರೆ ಕೆಲವೊಂದಿಷ್ಟು ಜನ ಮೂವಿ ಥರ ನೋಡಲ್ದೆ ಹಿಂಗೆ ಮಾಡಿದಾರೆ ಅನ್ನೋ ಕಾರಣಕ್ಕಾಗಿ ಫೇಕ್ ರಿವ್ಯೂಸ್ ಕೊಡಕತ್ತಾರ. ಎಸ್, ಮೂವಿ 3 ತಾಸು 20 ನಿಮಿಷ ಇದ್ದಿದ್ದಕ್ಕೆ ಮೂವಿ ಅಂದಮೇಲೆ ಪಾಸಿಟಿವ್ ಇರ್ತೈತಿ, ನೆಗೆಟಿವ್ ಇರ್ತೈತಿ. ನಾ ಜಸ್ಟ್ ಯಾವತ್ತೂ ರಿವ್ಯೂ ಹೇಳೋದು ಮುಂದೆ ನಾ ಪಾಸಿಟಿವ್ ಅನ್ನೋದು ನೆಗೆಟಿವ್ ಅನ್ನೋದು ಅಷ್ಟೇ ಹೇಳ್ತೀನಿ, ಬಿಟ್ರೆ ಮೂವಿ ಬಗ್ಗೆ ಆ ಸ್ಪಾಯ್ಲರ್ ಆಗಲಿ ಏನೂ ಮಾಡೋಂಗಿಲ್ಲ. ಸೊ ಅದನ್ನು ಹೇಳಕತ್ತೀನಿ ನಾನು. ಯಾರೋ ಒಬ್ರು ರಿವ್ಯೂ ಹೇಳಿದ್ ನೋಡಿನಿ, ಬಗೀರ, ಬೈರೈತಿ ನನಗಲ್ಲ, ಕಾಟೇರ ಆ್ಯಂಡ್ KGF ಎಲ್ಲ ಮಿಕ್ಸ್ ಮಾಡಿ ಹೊಡ್ದಾರತ್ತ. ನನಗೇನೂ ಅನಿಸಿಲ್ಲ. ಒಂದು ಸಿಚುವೇಶನ್ನಾಗ ಅನಿಸ್ತು, ಅದು ಕೈಯ ಕಾಲ ಎರಡು ಕಟ್ಟಿರ್ತಾರ, ಫೈಟ್ ಕಾಟೇರದಾಗೂ ನಮ್ಮ ದರ್ಶನ್ ಅವ್ರು ಮಾಡಿದಾರ. ಸೊ ಅದು ಮೊದಲೂ ಶೂಟ್ ಆಗಿರ್ಬೋದು, ಕಾಟೇರ ಮೂವಿ ಬರೋಕ್ಕಿಂತ ಮೊದಲನೇ ಶೂಟ್ ಆಗಿರ್ಬೋದು. ಅದನ್ನೆಲ್ಲ ತೊಗೊಂಡ ನೀವು ಕಾಪಿ ಮಾಡಿದಾರ. ಹಂಗೆ ಎಷ್ಟೋ ಫಿಲ್ಮ್ದಾಗ ಹಾಕಾವ, ಎಷ್ಟೋ ಶಾರ್ಟ್ಗಳು, ಎಷ್ಟೋ ಫೈಟ್ದಾಗ ಸೇಮ್ ಶಾರ್ಟ್ಗಳು ಅದನ್ನೆಲ್ಲ ನಾವು ಕಾಪಿ ತಂದ್ಕೊಳಕ್ಕೆ ಆಗಂಗಿಲ್ಲ. ಸೊ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಲು ಅರ್ಜುನ್ ಅವ್ರ ಆ್ಯಕ್ಟಿಂಗ್, ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟು ಸಿಕ್ಕಾಪಟ್ಟೆ ಕಷ್ಟಪಟ್ಟಾರ ಅನ್ನೋದು ನಂಗೆ ಸ್ಕ್ರೀನ್ ಮೇಲೆ ಕಾಣ್ತು. ಆ್ಯಂಡ್ ಪ್ರತಿಯೊಂದು ಆ್ಯಂಗಲ್ಗಳು, ಕ್ಯಾಮ್ರಾ ವರ್ಕ್, ಪ್ರತಿಯೊಂದು ಸಾಂಗ್ದಾಗ ಅಂದ್ರೆ ಕಾಲು ಇಡೋದಾಗಲಿ, ಸ್ಲೋ ಮೋಷನ್ದಾಗಲಿ, ಹೌದು ಒಂದೊಂದು ಸೀನ್ಗಳಿಗೆ ಇನ್ನೂ BGM ಬೇಕಾಗಿತ್ತು ಅನ್ನಿಸ್ತು ನನಗೆ. ಬಟ್ ಕೆಲವೊಂದು ಸೀನ್ಗಳಿಗೆ, ಅದರ ಜಾತ್ರಾ ಸೀನ್ ಐತಿ, ಕೆಲವೊಂದಿಷ್ಟು ಫೈಟ್ ಸೀನ್ಗಳಿಗೆ BGM ಮಸ್ತ್ ಕೊಟ್ಟಾರ. ಬಟ್ ಇನ್ನೂ ಕೆಲವೊಂದು ಸೀನ್ಗಳಿಗೆ ಇನ್ನೂ ಅವ್ರು ಆ ಸೀನ್ನ ಎತ್ತಿ ಹಿಡಿಬೋದಿತ್ತು, BGM ಚಲೋ ಕೊಟ್ಟಿದ್ರ ಅಂತ ಅನ್ನಿಸ್ತು. ಬಿಟ್ರೆ ಮೂವಿ ಅಂದ್ರೆ ನಾ ಯಾವ ಪ್ರಕಾರ ನೋಡತ್ತೇನೆ ಅಂದ್ರೆ, ಮೂವಿ 2 hours 30 minutes ಇದ್ದಾಗ ಎಷ್ಟೋ ಮೂವಿಗಳು ಎಂಗೇಜಿಂಗ್ ಇರಂಗಿಲ್ಲ. ಅಂದರೆ ಹೆಂಗಂದ್ರೆ ಮೂವಿ ಬ್ಯಾಸರ ಆಗಕ್ಕೆ ಶುರು ಆಕತಿ, ಇಂಟರ್ವ್ಯೂಲ್ ಆಗಂದ್ರೂ ಬ್ಯಾಸರ ಬರ್ತೈತಿ, ಸ್ಟಾರ್ಟಿಂಗು ಬ್ಯಾಸರ ಇರ್ತೈತಿ. ಎಸ್, ಮೂವಿ ಸ್ಟಾರ್ಟಿಂಗ್ ಡೈರೆಕ್ಟ್ ಸ್ಟಾರ್ಟಿಂಗ್ದಿಂದನೇ ಪುಷ್ಪ ಅವ್ರ ಎಂಟ್ರಿಯಿಂದನೇ ಚಾಲೂ ಆಕತಿ. ಸೊ ಅಲ್ಲಿಂದ ಬಿಗಿನಿಂಗಿಂದನೇ ಕತೆ ಚಾಲೂ ಆಕತಿ. ಹಂಗೆ ಬಿಲ್ಡ್ ಹಾಕೋತ ಹೋಗತ್ತೆ ಸ್ಟೋರಿ. ಇಂಟರ್ವ್ಯೂಲ್ ಮಟಾನು ನಮ್ಗೆ ಏನಾಗತ್ತೈತಿ ಹೆಂಗೆ ಇವ ಅಂದ್ರೆ ಸರಕನ್ನ ಸಾಗಿಸ್ತಾನ ಬೇರೆ ಕಡೆ ಅನ್ನೋದು ಫುಲ್ ಅಂದ್ರೆ ನೋಡ್ಕೊಂಡು ಇಂಟ್ರೆಸ್ಟಿಂಗ್ ಬರ್ತೈತಿ ನಮ್ಗೆ. ಅಂದ್ರೆ ಸೆಕೆಂಡ್ ಹಾಫ್ ಚಾಲೂ ಆಗಂತಲೇ ಮೂವಿ ಡೌನ್ ಆಕತ್ತೆ ಅನ್ಕೊಂಡಿದ್ದೀನಿ. ಬಟ್ ಸೆಕೆಂಡ್ ಹಾಫ್ ಫಸ್ಟ್ 30 minutes ಏನೈತಲ್ಲ ಮೂವಿ ನಂಗೆ ಬ್ಯಾಂಕ್ ಅನಿಸ್ತು. ಅದು ಅಂದ್ರೆ ಫಸ್ಟ್ ಹಾಫ್ದಾಗ ಏನೈತಲ್ಲ ಅದನ್ನ ಕಂಟಿನ್ಯೂ ಮಾಡಿರೋರು, ಅದಾಗಂದ್ರೆ ಸ್ವಲ್ಪ ಡೌನ್ ಆಕತಿ ಮೂವಿ. ಬಟ್ ಆಮೇಲೆ ಕೆಲವೊಂದಷ್ಟು ಸಾಂಗ್ಗಳು ಏನದಾವಲ್ಲ ಆಜು ಬಾಜು ಅಂದ್ರೆ ಜಾತ್ರಾ ಸಾಂಗ್ ಅನ್ನಂತಲೇ ಇನ್ನೊಂದು ರೊಮ್ಯಾನ್ಸ್ ಸಾಂಗ್ ಬಂದೈತಿ, ಅಲ್ಲೇ ಆಜು ಬಾಜು ಇರೋಂತೆ ಅದಾಗಂತಲೇ ಮತ್ತೆ ಫೈಟ್ ಬರ್ತೈತಿ. ಆ ಏನು 20 to 25 ನಿಮಿಷ ಪೋರ್ಷನ್ ಐತಲ್ಲ ಅಲ್ಲಿ ನಿಮ್ಗೆ ಒಂದು ಸ್ವಲ್ಪ ಬೋರ್ ಆಗ್ಬೋದು. ಯಾಕಂದ್ರೆ ಸಾಂಗ್ ಫೈಟ್ ಕಂಟಿನ್ಯೂ ಅದೊಂದು ಕತಿ ಬಿಲ್ಡ್ ಆಗಂಗಿಲ್ಲ. ಅಲ್ಲಿ ಇದ್ರೊಳಗೆ ಒಂದು 30 ನಿಮಿಷ ರೌಂಡ್ ಹಾಕೋತ ಹೋಗ್ತೈತಿ. ಸೊ ಅಲ್ಲಿ ನಿಮಗೆ ಬೋರ್ ಆಗ್ಬೋದು. ಬಿಟ್ರೆ ಪೂರ್ತಿ ಮೂವಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕೆಲವೊಬ್ರು ಅಂದರು ಪುಷ್ಪ 1 ಚಲೋ ಐತತ್ತ, ಬಟ್ ವಿಜುವಲ್ಸ್ ಇದರಿಂದ ಆಗಲಿ, BGM ಇದರಿಂದ ಆಗಲಿ, ಆ್ಯಕ್ಟಿಂಗ್ ಇದರಿಂದ ಆಗಲಿ, ಸ್ಟೋರಿ ಲೈನ್ ಇದರಿಂದ ಆಗಲಿ ನನಗೆ ಪಾರ್ಟ್ 2 ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ್ಯಂಡ್ ಕೆಲವೊಬ್ರು ಫೇಕ್ ರಿವ್ಯೂಗಳು ಹಾಕಕತ್ತಾರ, ಇಟ್ಸ್ ಓಕೆ, ಹಾಕ್ಲವ್ರೆ. ಕೆಲವೊಬ್ರು ಬೇಕಂತಲೂ ಭಾರಿ ಐತಿ ಮೂವಿ ಅಂತ ಪಾಸಿಟಿವ್ ಹಾಕತ್ತಾರೋ, ಅದನ್ನು ನೀವು ನಂಬೋದು. ಎರಡೂ ನಂಬೋದು. ನೀವು ಫೇಕ್ ರಿವ್ಯೂಸ್ ನಂಬೋದು, ಜೆನ್ಯೂನ್ ರಿವ್ಯೂಸ್ ಅಂದರೆ ಹೆಂಗೆ ಕೊಡ್ತಾರೆ, ಪಾಸಿಟಿವ್ ಏನೈತಿ ನೆಗೆಟಿವ್ ಏನೈತಿ ಅನ್ನೋದು ಹೇಳಬೇಕಾ, ಪ್ಲಸ್ ಮೈನಸ್ ಎರಡೂ ಹೇಳ್ಬೇಕಾ. ಚಲೋಗೈತೆ ಮೂವಿ ತುಂಬ ಎಲ್ಲ ಅಂದ್ರೆ ಫುಲ್ ಬೋರ ಬರತೈತಿ, ಇದಾಗತ್ತೈತಿ ಹೇಳೋದ್ರಂಗಿಲ್ಲ. ನಿಮ್ಗೆ ಏನು ಅನ್ನಿಸ್ತೈತಿ ಅದನ್ನ ಹೇಳ್ಬೇಕಾ. ಮತ್ತು ಎಲ್ಲ ಮಿಕ್ಸ್ ಮಾಡಿ ಹೊಡೆದಾರ, ನನಗೇನೂ ಅನ್ನಿಸ್ತಿಲ್ಲಪ್ಪ. ಏನು ಮಿಕ್ಸ್ ಮಾಡಿ ಹೊಡೆದಾರತ್ತೆ ಏನೂ ಅನ್ನಿಸ್ತಿಲ್ಲ. ಎಸ್, ಅದು ಏನು ಕೈಯ ಕಾಲ ಕಟ್ಟಿರ್ತಾರಲ್ಲ ಲಾಸ್ಟ್ ಫೈಟ್, ಅದೊಂದು ಫೈಟ್ ಬರ್ತೈತಿ. ಸೊ ಅದೊಂದು ಸ್ವಲ್ಪ ಓವರ್ ಅನ್ನಿಸ್ತು. ಬಟ್ ನನಗೆ ಆ ಫೈಟ್ ನೋಡಿದಾಗ ಹಿಂಗೂ ತೆಗಿಬೋದಲ್ಲ ಫೈಟ್ ಅನ್ನೋದು ಅನ್ನಿಸ್ತು. ಅಂದ್ರೆ ಅಷ್ಟು ಮಸ್ತ್ ತೆಗದಾರ. ಅದು ಓವರ್ ಅನಿಸ್ತೈತಿ, ಬಟ್ ಹಿಂಗೂ ತೆಗಿಬೋದು. ಅಂದ್ರೆ ಇಂಪಾಸಿಬಲ್ ಅಂಥ ಫೈಟ್ ಅದು ಆಗೋದು ಇಂಪಾಸಿಬಲ್. ಓವರ್ ಅನ್ನಿಸ್ತೈತಿ, ಬಟ್ ಹೀಗೂ ತೆಗಿಬೋದಪ್ಪ ಅನ್ನೋದನ್ನು ತೋರಿಸಿದಾರೆ. ಇನ್ನೊಂದು ಜಾತ್ರಾ ಫೈಟ್
ಮಸ್ತ್ ಅಂದ್ರೆ ಮಸ್ತ್. ಆ ಬಿ ಜಿ ಎಮ್ ಜೊತೆ ಇಷ್ಟು ಪ್ರತಿಯೊಂದು ಶಾರ್ಟ್ಸ್ ಹಿಂಗೆ ಟರ್ನ್ ಆಗೋ ಶಾರ್ಟ್ಸ್, ಸ್ಲೋ ಮೋಷನ್ನ ಅಂದರೆ ಹಿಂಗೆ ಪಂಚ್ ಆಗಿ ಹಿಂಗೆ ಎಳೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಎಂಟ್ರೀಸ್ ಏನು ಹೌದು, ಅಲ್ಲು ಅರ್ಜುನ್ ಅವ್ರದ್ದು ಎಂಟ್ರಿ ನಾವು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಮಾಡತ್ತಿದ್ವಿ, ಬೆಂಕಿ ಇರ್ತೈತೆ. ಪೂರ್ತಿ ಮೂವಿದ ಅಂದರೆ ಫೈಟ ಅದ ಇದೆ ಯೂಸ್ವಲ್ಗಳು ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಎಂಟ್ರಿ ಸೀನ್ ಲೋ ಅನ್ನಿಸ್ತು. ಹೌದು, 3 ತಾಸು 20 ನಿಮಿಷ ಇದ್ದಿದ್ದ ಕಾರಣಕ್ಕೆ ಸ್ವಲ್ಪ ಬೋರ್ ಬರ್ತೈತಿ, ಬಟ್ ಇಂಟ್ರೆಸ್ಟ್ ನಿಮ್ಗೆ ಎಲ್ಲೂ ಹೋಗಂಗಿಲ್ಲ. ಇನ್ನೂ ಕ್ಲೈಮ್ಯಾಕ್ಸ್ ಇನ್ನೂ ಬೆಟರ್ ಮಾಡ್ಬೋದಿತ್ತು ಅನಿಸ್ತು ನನಗೆ. ಕ್ಲೈಮ್ಯಾಕ್ಸ್ ಯಾಕೋ ಅಂದ್ರೆ ಪುಷ್ಪ ಅನ್ನೋದೊಂದು ಲೈಕ್ ಬ್ರ್ಯಾಂಡ್, ಈಸ್ ದ ಬ್ರ್ಯಾಂಡ್ ಅನ್ನೋದಕ್ಕೆ ಕ್ಲೈಮ್ಯಾಕ್ಸ್ ಇನ್ನೂ ಚಲೋ ಆಗಿರ್ಬೋದಿತ್ತು, ಅಂದರೆ ಇನ್ನೂ ಬ್ಯಾಂಗ್ ಆಗಿರ್ಬೋದಿತ್ತು. ಒಂದು ಸ್ವಲ್ಪ ನಾರ್ಮಲಿ ಕ್ಲೈಮ್ಯಾಕ್ಸ್ ತೊಗೊಂಡಾರ, ಒಂದು ಸೆಂಟಿಮೆಂಟ್ ಕ್ಲೈಮ್ಯಾಕ್ಸ್ ತೊಗೊಂಡಾರ. ಆ್ಯಂಡ್ ಪ್ರೀ ಕ್ಲೈಮ್ಯಾಕ್ಸ್ ವಾಸ್ ಬೆಸ್ಟ್ ಫೈಟ. ಪ್ರೀ ಕ್ಲೈಮ್ಯಾಕ್ಸ್ ಅದ ಲೈಕ್ ಅದ ಹೇಳ್ದಲ್ಲ, ಇಂಪಾಸಿಬಲ್ ಐತಿ ಅದು ಫೈಟ್ ಹಂಗೆ ಮಾಡೋಕೆ, ಬಟ್ ಅವರು ಸ್ಕ್ರೀನ್ ಮೇಲೆ ತೋರಿಸೋದು ನನಗೆ ಇಷ್ಟ ಆಯಿತು. ಕೆಲವೊಬ್ರು ಅದನ್ನ ಎಕ್ಸೆಪ್ಟ್ ಮಾಡೋಂಗಿಲ್ಲ, ಹೀಗೆಲ್ಲ ಆಗಂಗಿಲ್ಲಪ್ಪ, ಬಟ್ ಪಿಕ್ಚರ್ ಥರ ನೋಡ್ಬೇಕು ನೀವು. ಸೊ ನೀವು ಮೂವಿ ಹೋಗಿ ನೋಡ್ಬೋದು, ನಿಮ್ಗೆ ಜಸ್ಟಿಸ್ ನೀವು ಕೊಟ್ಟಿರೋಂಥ ರೊಕ್ಕಕ್ಕೆ ಮೂವಿ ಜಸ್ಟಿಫೈ ಕೊಡ್ತೈತಿ. ನೀವು ಹೋಗಿ ನೋಡ್ಬೋದು ಮೂವಿ ಥಿಯೇಟ್ರಿಗೆ. ಸೊ ಎಲ್ಲರೂ ಮೂವಿ ಹೋಗಿ, ಕನ್ನಡದಾಗ ಬಂದೈತಿ ಮೂವಿ, ನಂಗೆ ಡಬ್ಬಿಂಗು ಚಲೋ ಇಷ್ಟ ಆಯಿತು. ಇನ್ನೊಂದು ಮೂವಿ ಬಗ್ಗೆ ಒಂದು ನೆಗೆಟಿವ್ ಪಾಯಿಂಟ್ ಇನ್ನೊಂದು ಹೇಳ್ಬೇಕಂದ್ರೆ VFX. ಮೂವಿದಾಗಿರುವಂಥ ಒಂದೊಂದು ಸೀನ್ಗಳು VFX ಪೂರ್ತಿ ಡೌನ್ ಅನಿಸಿದ್ದು ನನಗೆ. VFXಗೆ ನಾ ಔಟ್ ಆಫ್ 10 2 to 3 ಮಾರ್ಕ್ಸ್ ಅಷ್ಟೇ ಕೊಡ್ತೀನಿ. ಯಾಕಂದರೆ ಕೆಲವೊಂದು ಬಾಂಬ್ ಬ್ಲಾಸ್ಟಿಂಗ್ ಸೀನ್ಸ್ ಅವೆಲ್ಲ ಒಂಥರ ಇದನ್ನು ಅನಿಸ್ತು. ಇನ್ನೊಂದು ನಮ್ಮ ಕನ್ನಡದ ವಿಲನ್ಗಳಿಗೆ, ನಮ್ಮ ಕನ್ನಡದ ನಟರಿಗೆ ಅಷ್ಟು ಆದ್ಯತೆನ ಕೊಟ್ಟಿಲ್ಲ. ಧನಂಜಯ ಅವರ ಲಾಸ್ಟ್ ಬರುವಂಥ 5 to 10 ಸೆಕೆಂಡಿಗೆ ಯಾಕೆ ಅವಶ್ಯಕತೆನೇ ಇರಾಕಿಲ್ಲ ಅನ್ಕೋತೀನಿ ಅದನ್ನ. ಬಟ್ ಆದರೂ ಇರಲಿ. ಬಟ್ ನನಗೆ ಏನು ಅನಿಸ್ತೈತೆ ಅಂದರೆ ದಿಸ್ ಇಸ್ ಅಬೋವ್ ಎವರೇಜ್ ಮೂವಿ. ಬ್ಲಾಕ್ ಬಸ್ಟರ್ ಅಲ್ಲ, ಹಿಟ್ ಅಲ್ಲ, ಅಬೋವ್ ಎವರೇಜ್ ಮೂವಿ. ಬಿಲೋ ಎವರೇಜ್ ಆಫ್ ಫ್ಲಾಪ್ ಅಥವಾ ಅಲ್ಲ, ಅಬೋವ್ ಎವರೇಜ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮೂವಿ. ಯಾಕಂದ್ರೆ 3 hour 20 minutes ಎಂಗೇಜಿಂಗ್ ಮಾಡೋದಂದ್ರೆ ಮೇಂಟೈನ್ ಮಾಡೋದನ್ನ, ಕ್ಯೂರಿಯಾಸಿಟಿ ಮೇಂಟೈನ್ ಮಾಡೋದಾಗಲಿ, ಆ ಫೈಟ್, ಆ ವಿಜುವಲ್ಸ್ ಲೈಕ್ ಆ ಸ್ಕ್ರೀನ್ ಮೇಲೆ ತೋರಿಸೋದಾಗಲಿ. ಆ್ಯಂಡ್ ಅಲ್ಲು ಅರ್ಜುನ್ ಅವ್ರಿಗೆ ಕಷ್ಟಪಟ್ಟಾರ ಸಿಕ್ಕಾಪಟ್ಟೆ. ನಂಗೆ ಭಾಳ ಇಷ್ಟ ಆಯಿತು ಮೂವಿ. ಸೊ ನೀವು ಮೂವಿನ ಕನ್ನಡದಾಗ ಬಂದೈತಿ, ಕನ್ನಡದಾಗ ಹೋಗಿ ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಬೇರೆ ಟ್ರೈಲರ್ ಟೀಸರ್ ರಿಯಾಕ್ಷನ್ ಜೊತೆ ಬರ್ತೀನಿ, ಇಲ್ಲ ಬೇರೆ ಮೂವಿ ರಿವ್ಯೂಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟ್ಯಾಂಕ್ ಹೆಚ್ಚಿನ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ಸಾಯೋವರೆಗೂ ಬರೆಯಲ್ಲ ಚಿನ್ನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೆ.